VIP ಯಾರಾದರೂ ಸಿಟೀಸ್ಗೆ ಬಂದರೆ ಟ್ರಾಫಿಕ್ ಪೊಲೀಸವರು ಕಿಲೋಮೀಟ್ರ್ ದೂರದಲ್ಲಿದ್ದರೂ ಕೂಡ ಕ್ಲಿಯರ್ ಮಾಡ್ತಾರೆ ಟ್ರಾಫಿಕ್ನೆಲ್ಲ. ನಾನು ಬಸ್ಸಲ್ಲಿ ಹೋಗ್ತಿರುವಾಗ ಅಲ್ಲಿ ಟ್ರಾಫಿಕ್ ಜಾಮ್ ಆಯಿತು. ಒಂದು ಆಂಬ್ಯುಲೆನ್ಸು ನನ್ನ ಬಸ್ ಹಿಂದ್ಗಡೆನೇ ನಿಂತಿದೆ. ಸೈರನ್ ಆನಲ್ಲಿದೆ. ಅಲ್ಲಿ ಟ್ರಾಫಿಕ್ ಮುಂದೆ ಇರೋ ವೆಹಿಕಲ್ಸ್ಗೆ ಇದು ಸೈರನ್ ಕೇಳಿಸ್ತಿಲ್ಲ, ಯಾಕಂದರೆ ಸ್ವಲ್ಪ ಡಿಸ್ಟೆನ್ಸ್ ಇದೆ ಆ್ಯಂಬುಲೆನ್ಸ್ಗೂ ಮತ್ತು ಮುಂದೆ ವೆಹಿಕಲ್ಸ್ಗೂ ಕೂಡ. ಆ್ಯಂಬುಲೆನ್ಸ್ ಬಸ್ ಹಿಂದೆ ಇರೋದ್ರಿಂದ ಮಿರರಲ್ಲಿ ಕೂಡ ಕಾಣಿಸ್ತಿಲ್ಲ. ಆ್ಯಂಡ್ ಅದು ಟ್ರಾಫಿಕ್ ಕ್ಲಿಯರ್ ಆಗೋಷ್ಟೊತ್ತಿಗೆ ತುಂಬ ಟೈಮ್ ಹಿಡೀತು. ನಾನು ಸ್ಟಾಟಿಸ್ಟಿಕ್ ನೋಡಿದಾಗ ತುಂಬ ಜನ ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಮುಂಚೆನೇ ಸಾಯ್ತಿದ್ದಾರೆ. ಟ್ರಾಫಿಕ್ ಸಿಗ್ನಲಲ್ಲಿ ಸಿಕ್ಕಾಕೊಂಡಿರೋದು ಒನ್ ಆಫ್ ದ ರೀಸನ್ ಇದೆ. ಸೊ ಇದಕ್ಕೊಂದು ಸ್ಮಾಲ್ ಐಡಿಯಾ ಇದೆ ನನ್ನ ಹತ್ರ. ನೀವು ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಏನಂದರೆ ನಾವು ಒಂದು ಡಿವೈಸ್ನ ಬಿಲ್ಡ್ ಮಾಡ್ಬೋದು. ಅದನ್ನು ಆ್ಯಂಬುಲೆನ್ಸ್ಗೆ ಮತ್ತು ಎಲ್ಲ ಟ್ರಾಫಿಕ್ ಸಿಗ್ನಲ್ಗೆ ಕನೆಕ್ಟ್ ಆಗೋ ಥರ. ಮತ್ತು ಯಾವಾಗಾದರೂ ಆ್ಯಂಬುಲೆನ್ಸ್ ಎಮರ್ಜೆನ್ಸಿಯಲ್ಲಿದ್ದಾಗ ಹಾಸ್ಪಿಟಲ್ಗೆ ಹೋಗೋ ರೂಟಲ್ಲಿ ಯಾವುದೇ ಸಿಗ್ನಲ್ ಬಿದ್ದರೂ ಕೂಡ ಗ್ರೀನ್ಗೆ ಕನ್ವರ್ಟ್ ಆಗೋ ಥರ ಅದು ಡಿವೈಸ್ ಹೆಲ್ಪ್ ಮಾಡುತ್ತೆ. ಇದಷ್ಟು ಈಸಿ ಅಲ್ಲ, ಯಾಕಂದರೆ ಮಲ್ಟಿಪಲ್ ಆ್ಯಂಬುಲೆನ್ಸ್ ಮಲ್ಟಿಪಲ್ ರೂಟ್ಸಿಂದ ಒಂದೇ ಸಿಗ್ನಲ್ ಹತ್ರ ಬಂದಾಗ ಎಲ್ಲ ಸಿಗ್ನಲ್ಗೂ ಗ್ರೀನ್ ಕೊಡೋಕ್ಕಾಗಲ್ಲ. ಸೊ ಇದನ್ನು ಡಿಸ್ಕಸ್ ಮಾಡಿಬಿಟ್ಟು ಕ್ಲಿಯರ್ ಔಟ್ ಮಾಡ್ಕೋಬೋದು. ಈ ಐಡಿಯಾನ ಯಾರಾದರೂ ಟ್ರೈ ಮಾಡೋದಿದ್ರೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಅಪ್ರೂವಲ್ ತೊಗೊಂಡು ಸ್ಯಾಂಪಲ್ ರನ್ ಮಾಡಿಬಿಟ್ಟು ಲೈವ್ ಮಾಡಿ. ನೀವು ತುಂಬ ಜನನ ಸೇವ್ ಮಾಡ್ದಂಗೆ ಆಗುತ್ತೆ. ಆ್ಯಂಬುಲೆನ್ಸಲ್ಲಿರೋ ಪ್ರತಿಯೊಂದು ವ್ಯಕ್ತಿ ಕೂಡ VIP ಥರನೇ. ಅಷ್ಟೇ. ಥ್ಯಾಂಕ್ ಯು.